ನಮಸ್ಕಾರ. ನಮ್ಮ ಶ್ರೀಮದ್ ರಾಮಾಯಣ ಸತ್ಸಂಗದ 31ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ನಿನ್ನೆ ನಾವು ನೋಡಿದ್ವಿ ಹೇಗೆ ಆ ಕಬಂಧ ಅನ್ನೋ ರಾಕ್ಷಸ ರಾಮ ಲಕ್ಷ್ಮಣ ಅವ್ರಿಗೆ ಹೇಳ್ತಾನೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ. ಸುಗ್ರೀವ ಅಂತ ವಾನರ ಇದ್ದಾನೆ ಋಷ್ಯಮುಖ ಪರ್ವತದಲ್ಲಿ, ಅವನನ್ನು ಹೋಗಿ ಅವನಿಂದ ನೀವು ಸಹಾಯ ತಗೊಳ್ಳಿ ಅಂತ ಅವನು ಹೇಳಿರ್ತಾನೆ. ಮುಂದೆ ಅವನು ಇನ್ನೊಂದು ಹೇಳ್ತಾನೆ, ಅಲ್ಲಿ ಪಂಪ ಸರೋವರದ ಪಕ್ಕದಲ್ಲಿ ಒಂದು ಮತಂಗ ಮುನಿಗಳು ಅಂತ ಅವ್ರ ಆಶ್ರಮ ಇರುತ್ತೆ. ಅಲ್ಲಿ ಶಬರಿ ಅಂತ ಒಂದು ಸನ್ಯಾಸಿನಿ ಮಹಿಳೆ ನಿಮಗ್ ಕಾಯ್ತಾ ಇದ್ದಾಳೆ, ಅವಳನ್ನು ಹೋಗಿ ನೋಡಿ ಅಂತ ಹೇಳಿರ್ತಾರೆ. ಆಗ ಈ ಶಬರಿ ಅಂದ್ರೆ ಯಾರು? ಆ ಪಂಪ ಸರೋವರದ ಪಕ್ಕದಲ್ಲಿ ಬಹಳಷ್ಟು ಋಷಿಗಳ ಆಶ್ರಮಗಳು ಇರುತ್ತೆ. ಅಲ್ಲಿ ಮತಂಗ ಮುನಿ ಅಂತ ಒಬ್ರು ಇದ್ರು. ಆ ಮುನಿಗಳು ಸುಮಾರು ವರ್ಷಕ್ಕೆ ಮುಂಚೆ ಅವರು ಮೋಕ್ಷಕ್ಕೆ ಹೋಗಾಗಿತ್ತು. ಆದ್ರೆ ಅವರ ಸೇವೆ ಮಾಡ್ಕೊಂಡು ಈ ಶಬರಿ ಅನ್ನೋಳು ಇದ್ಲು. ಆ ಶಬರಿಗೆ ಅವ್ರು ಅವಾಗ ಅವ್ರ ಮೋಕ್ಷಕ್ಕೆ ಹೊರಟಾಗ ಅವಳು ಕೇಳ್ತಾಳೆ, ನಾನು ಇಲ್ಲಿದ್ದು ಇವಾಗ ಏನ್ ಮಾಡ್ಲಿ, ನನಗೇನಿಲ್ಲಿ ಏನು ಕಾರ್ಯ ಇಲ್ವಲ್ಲ, ನೀವೇ ಹೋದ್ಮೇಲೆ ನಾನು ನಿಮ್ ಸೇವೆ ಇವಾಗ ಮಾಡೋದೇನಿಲ್ವಲ್ಲ, ನನ್ನನ್ನು ಕರ್ಕೊಂಡು ಹೋಗ್ಬಿಡಿ ಅಂತ ಕೇಳಿದ್ಲು. ಆಗ ಅವ್ರ ಮತಂಗ ಮುನಿಗಳು ಹೇಳ್ತಾರೆ, ಖಂಡಿತ ನಿನಗ್ ಮೋಕ್ಷ ಇದೆ, ಯಾಕಂದ್ರೆ ನೀನ್ ತುಂಬಾ ನಿಷ್ಠೆಯಿಂದ ಗುರು ಸೇವೆ ಮಾಡಿದ್ಯಾ. ಆದ್ರೆ ಈಗ್ಲೇ ಇಲ್ಲ, ನೀವೊಂದ್ ಕೆಲ್ಸ ಮಾಡ್ಬೇಕು, ನನ್ನ ಪರವಾಗಿ ನೀನ್ ಇಲ್ಲಿ ಇರ್ಬೇಕು. ಇನ್ನ ಕೆಲವು ವರ್ಷ ಆದ್ಮೇಲೆ ಶ್ರೀರಾಮಚಂದ್ರ ಇಲ್ಲಿ ಬರ್ತಾರೆ, ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ. ಅವರು ಇಲ್ಲಿ ಬಂದಾಗ ನೀನ್ ಅವ್ರಿಗೆ ಹಣ್ಣುಗಳನ್ನೆಲ್ಲ ಕೊಟ್ಟು ಅವ್ರನ್ನ ಸೇವೆ ಮಾಡಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ಅವ್ರ ದರ್ಶನ ಪಡ್ಕೊಂಡು ಆಮೇಲೆ ನಿನ್ ಮೋಕ್ಷಕ್ ಬಾ ಅಂತ ಹೇಳಿ ಹೋಗಿರ್ತಾರೆ ಅವರು. ಸೊ ಈ ಶಬರಿ ಅಲ್ಲಿ ಪಾಪ ಕಾಯ್ತಾನೇ ಇರ್ತಾಳೆ, ಯಾವತ್ ಬರ್ತಾರೆ ರಾಮ, ಯಾವಾಗ ಬರ್ತಾರೆ ಅಂತ ಆಸೆಯಿಂದ ತುಂಬಾ ಆತುರವಾಗಿ ಕಾಯ್ತಾ ಇರ್ತಾಳೆ. ಪ್ರತಿದಿನ ಅವಳು ಆ ಗಿಡಗಳಿಂದ, ಆ ಮರಗಳಲ್ಲಿ ಯಾವ ಮರದಲ್ಲಿ ಒಳ್ಳೆ ಹಣ್ಣು, ಸ್ವೀಟ್ ಆಗಿರೋ ರುಚಿಯಾಗಿರೋ ಹಣ್ಣು ಬಿಡುತ್ತೆ ಅಂತ ನೋಡ್ಕೊಂಡು ಅದನ್ನ ತಂದು ತಂದು ಇಟ್ಕೊಂಡು ರೆಡಿಯಾಗಿ ಕೂತಿರ್ತಾಳೆ. ಪ್ರತಿದಿನ ರಾಮ ಬರಲ್ಲ, ಹಂಗೆ ಕಾಯ್ತಾ ಇರ್ತಾಳೆ. ಇದೇ ಅವಳದೊಂದು ಸೇವೆ ಆಗಿರುತ್ತೆ. ಸದಾಕಾಲ ನಾಮಜಪ ಮಾಡ್ಕೊಂಡು ಅವ್ರ ಗುರುಗಳನ್ನ ನೆನ್ಸ್ಕೊಂಡು ರಾಮ ಯಾವಾಗ ಬರ್ತಾನೆ ಅಂತ ಅವಳು ಕಾಯ್ತಾ ಇರ್ತಾರೆ. ಸೊ ಇವಾಗ ಕಡೆಗೆ ಈ ತ್ರೇತಾಯುಗದಲ್ಲಿ ಇವಾಗ ಇಲ್ಲಿ ಅವತಾರ ಮಾಡಿದ್ಮೇಲೆ ಕಬಂಧ ಹೇಳಿದ್ದು ಅದರ ಪ್ರಕಾರ ರಾಮ ಲಕ್ಷ್ಮಣ ಅಲ್ಲಿ ಬರ್ತಾರೆ. ಅವರಲ್ಲಿ ಬಂದಾಗ ಶಬರಿಗೆ ತುಂಬಾ ಸಂತೋಷ, ತುಂಬಾ ಖುಷಿಯಾಗಿ ಅವ್ರಿಗೆ ಪಾದ ಪೂಜೆ ಮಾಡ್ತಾಳೆ, ಅವ್ರನ್ನ ಕೂರಿಸ್ತಾಳೆ. ಆಮೇಲೆ ಅವ್ರಿಗೆ ಆ ಹಣ್ಣುಗಳನ್ನ ಅರ್ಪಣೆ ಮಾಡ್ತಾಳೆ, ಇದನ್ನ ಸ್ವೀಕಾರ ಮಾಡಿ ಅಂತ. ಈಗ ನಾವು ಸುಮಾರು ಸರಿ ಕೇಳಿರ್ಬೋದು, ಈ ಶಬರಿ ಹಣ್ಣು ಕೊಟ್ಟಾಗ ಅದು ರುಚಿಯಾಗಿರ್ಬೇಕು, ಅದು ಸ್ವೀಟ್ ಆಗಿರ್ಬೇಕು ಅಂತ ಹೇಳಿ ಅವಳು ಆ ಹಣ್ಣುಗಳನ್ನ ಕಚ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಅದನ್ನ ರಾಮನಿಗೆ ಕೊಟ್ಲು ಅಂತ ನಾವು ಈ ತರ ಕಥೆ ಕೇಳಿರ್ಬೋದು. ಈ ವಿಷಯ ಪದ್ಮ ಪುರಾಣದಲ್ಲಿ ಹೇಳಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಶಬರಿ ಅವಳು ಕಚ್ಬಿಟ್ಟು ಆಮೇಲೆ ಕೊಟ್ಲು ಅಂತ ಇಲ್ಲ, ಕೇವಲ ಅವಳು ಮಧುರವಾದ ಒಳ್ಳೆ ರುಚಿಯಾಗಿರುವಂತ ಆ ಹಣ್ಣುಗಳನ್ನ ರಾಮನಿಗೆ ಅರ್ಪಿಸಿದ್ಲು ಅಂತ ಮಾತ್ರ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಸೊ ಏನು ಅವಳು ಕಚ್ಚಿ ಕೊಟ್ಲು, ಅವಳು ಹಂಗೆ ಕೊಟ್ಲು, ರಾಮ ಸಂತೋಷವಾಗಿ ಅವಳು ಕೊಟ್ಟಿದ್ದ ಹಣ್ಣುಗಳನ್ನ ಸ್ವೀಕಾರ ಮಾಡಿ ಅದನ್ನ ತಗೋತಾನೆ. ಆಮೇಲೆ ಸ್ವಲ್ಪ ಏನೇನೋ ಅವರು ಮಾತಾಡ್ತಾರೆ. ಅವ್ರದ್ದು ಮಾತೆಲ್ಲ ಆದ್ಮೇಲೆ ಶಬರಿ ಹೇಳ್ತಾಳೆ, ಸರಿ ಹಾಗಂದ್ರೆ ನಾನು ಇವಾಗ ಹೊರಡ್ತೀನಿ, ನನಗೆ ಮೋಕ್ಷಕ್ಕೆ ಹೋಗಕ್ ಸಮಯ ಬಂತು, ನಮ್ ಗುರುಗಳ ಆಜ್ಞೆ ಪ್ರಕಾರ ನಾನು ಹೋಗ್ತೀನಿ ಅಂತ. ರಾಮ ಆಗ್ಲಿ ಹಾಗೆ ಮಾಡಿ ಅಂತ ಸುಮ್ನೆ ಅಲ್ಲಿ ಸಾಕ್ಷಿ ತರ ನಿಂತಿರ್ತಾನೆ. ಈಗ ನಾವು ನೋಡಿದ್ವಲ್ಲ, ಜಟಾಯು ಕೇಸಲ್ಲಿ ಏನ್ ಮಾಡಿದ್ರು, ರಾಮ ನೀನ್ ಮೋಕ್ಷಕ್ಕೆ ಹೋಗು ಅಂತ ರಾಮನೇ ಜಟಾಯುಗ್ ಮೋಕ್ಷ ಕೊಟ್ಟಿದ್ದು. ಆದ್ರೆ ಶಬರಿಗೆ ಅವಳ ಗುರು ಭಕ್ತಿಯಿಂದ ಅವಳ ಗುರುಗಳೇ ಅವ್ರಿಗೆ ಮೋಕ್ಷ ಕೊಟ್ಟಾಗಿತ್ತು. ಈ ರಾಮ ಇಲ್ಲಿ ಬಂದಾಗ ಅವ್ರ ಸೇವೆ ಮಾಡಿ ಅವಳು ಹೋಗ್ಬೇಕಿತ್ತು, ಅಷ್ಟೊಂದೇ ಅವಳಿಗೆ ಅಲ್ಲಿ ಒಂದು ಕರ್ತವ್ಯ ಇತ್ತು.
ಅದನ್ನ ಮಾಡಿದ ತಕ್ಷಣ ಅವಳು ಹೊರಡ್ತಾಳೆ. ರಾಮ ಅವಳಿಗೆ ಮೋಕ್ಷ ಕೊಡಲ್ಲ. ರಾಮ ಸಾಕ್ಷಿಯಾಗಿ ನಿಂತಿರ್ತಾನೆ. ಸರಿ, ಅವಳೇನ್ ಮಾಡ್ತಾಳೆ, ಅಲ್ಲಿ ಒಂದು ಅಗ್ನಿ ಬೆಳೆಸ್ತಾಳೆ, ಅದ್ರೊಳಗ್ ಹೋಗ್ಬಿಟ್ಟು ಅವಳು ಮೋಕ್ಷಕ್ಕೆ ಹೋಗ್ತಾಳೆ. ಈ ತರ ರಾಮನ ಪಾತ್ರ ಇಲ್ಲಿ ಏನಂದ್ರೆ ಕೇವಲ ಒಂದು ಸಾಕ್ಷಿ ತರ ನಿಂತಿರ್ತಾನೆ. ಈಗ ರಾಮ ಮತ್ತು ಶಬರಿನಲ್ಲಿ ಇವಾಗ ಕಥೆ ಪಾತ್ರ ನಮ್ಗೆ ಇವತ್ತು ಇಷ್ಟೇನೆ. ಆದ್ರೆ ಆ ಒಂದು ಅವರ ಒಂದು ಮಿಲನ, ಈ ಶಬರಿ ಮಿಲನ ಸಮಯದಲ್ಲಿ ಎಷ್ಟೊಂದು ವಿಷಯಗಳು ಅವ್ರು ಮಾತಾಡೋದು, ಮತ್ತೆ ಇನ್ನ ಕೆಲವು ವಿಷಯಗಳು ನಮ್ಗೆ ಅದರಿಂದ ಕಲ್ತ್ಕೊಳಕ್ ತುಂಬಾ ಇದೆ. ಸೊ ಅದನ್ನ ನಾವು ಜಾಸ್ತಿ ಇವತ್ತು ಗಮನ ಕೊಡೋಣ. ಸೊ ಶಬರಿ ಹತ್ರ ಮಾತಾಡೋವಾಗ ರಾಮ ಅವಳನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಕಚ್ಚಿತ್ತೇ ನಿರ್ಜಿತ ವಿಘ್ನಾಹ, ಕಚ್ಚಿತ್ತೇ ವರ್ಧತೆ ತಪಃ, ಕಚ್ಚಿತ್ತೇ ನಿಯತಃ ಕೋಪ, ಆಹಾರ ಚ ತಪೋಧನೆ. ಏನ್ ಕೇಳ್ತಾನೆ ರಾಮ ಶಬರಿನ ಅಂದ್ರೆ, ನಿನ್ನ ತಪಸ್ಸೆ ಹೆಚ್ಚಾಗ್ತಾ ಇದೆಯಾ, ವರ್ಧನೆ ಆಗ್ತಾ ಇದೆಯಾ ನಿನ್ ತಪಸ್ಸಲ್ಲಿ, ನಿನ್ನ ಸಾಧನೆಯಲ್ಲಿ, ನೀನ್ ಮಾಡ್ತಾ ಇರೋ ತಪಶ್ಚರ್ಯನಲ್ಲಿ ಏನೇನ್ ವಿಘ್ನಗಳು ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆಯಾ, ನಿನ್ನ ಕೋಪದ ಮೇಲೆ ನಿಯಂತ್ರಣ ಬರ್ತಾ ಇದೆಯಾ, ನಿನ್ನ ಏನೊಂದು ಆಹಾರ ತಗೋತೀಯಾ, ಮತ್ ನಿನ್ನ ಸ್ವಾಸ್ಥ್ಯ, ನಿನ್ನ ಶಾರೀರಿಕ ಸ್ವಾಸ್ಥ್ಯ ಏನಿದೆ ಅದನ್ನ ಕರೆಕ್ಟಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಇನ್ನ ಮುಂದೆ ಕೇಳ್ತಾರೆ ರಾಮ, ಕಚ್ಚಿತ್ತೇ ನಿಯಮಾಹ ಪ್ರಾಪ್ತಾಹ, ಕಚ್ಚಿತ್ತೇ ಮನಸಃ ಸುಖಂ, ಕಚ್ಚಿತ್ತೇ ಗುರು ಶುಶ್ರೂಷ ಸಫಲಾಚಾರು ಭಾಷಿಣಿ. ನೀನು ಏನೊಂದು ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕಿತ್ತೋ ಅದನ್ನೆಲ್ಲ ಮಾಡಿದ್ಯಾ ಅದನ್ನ, ನಿನ್ನ ಮನಸ್ಸು ಸುಖವಾಗಿ ಸಂತೋಷವಾಗಿದೆಯಾ, ನಿನ್ ಗುರು ಸೇವೆಯನ್ನ ಸಫಲವಾಗಿ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಅಂದ್ರೆ ರಾದರ್ ಇಲ್ಲಿ ಹೇಗೆ ಆ ವರ್ಡ್ಸ್ ಇದೆ ಅಂದ್ರೆ, ಹೀಗ್ ಆಗಿದೆ ಅಲ್ವಾ, ಈ ತರ ನಡೀತಾ ಇದೆ ಅಲ್ವಾ ಅಂತ ರಾಮ ಕೇಳ್ತಾನೆ. ಇದ್ ಯಾಕೆ ರಾಮ ಇದನ್ನ ಕೇಳ್ತಾ ಇದ್ದಾನೆ, ಇದರಿಂದ ನಮಗೊಂದು ಅರ್ಥ ಆಗುತ್ತೆ. ಇದೆಲ್ಲ ಖಂಡಿತ ಶಬರಿಗೆ ಆಗಿದೆ, ಅವಳು ಇದೆಲ್ಲ ಮಾಡಿದಾಳೆ. ಈ ರಾಮ ಕೇಳೋ ಪ್ರಶ್ನೆಯಿಂದ ನಮಗೊಂದು ಅಲ್ಲಿ ಕಲಿಯೋದಕ್ಕಿದೆ. ನಾವು ಆಧ್ಯಾತ್ಮಿಕ ಸಾಧನೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ಸ್ಟೇಜಸ್ ನಮಗೂ ಬರಬೇಕು. ನಾವು ಏನ್ ಸಾಧನೆ ಮಾಡ್ತಾ ಇದ್ದೀವಿ, ಇವತ್ ನಾವು ಒಂದ್ ಸ್ವಲ್ಪ ನಾಮಜಪ ಮಾಡ್ತಾ ಇದೀವಿ, ಇವತ್ ನಾವು ಒಂದಿಷ್ಟು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸಾಧನೆಯಲ್ಲಿ ವರ್ಧನೆ ಆಗ್ತಾ ಹೋಗ್ಬೇಕು, ಅದು ಹೆಚ್ಚಿಸ್ತಾ ಹೋಗ್ಬೇಕು. ನಮ್ಮ ಸಾಧನೆಯಲ್ಲಿ ಇರೋ ಅಡಚಣೆಗಳು ಕಡಿಮೆ ಆಗ್ತಾ ಬರಬೇಕು. ಇವತ್ ನಾನು ಒಂದ್ ಕಡೆ ಕೂತ್ಕೊಂಡು ನಾಮಜಪ ಮಾಡ್ತೀನಿ ಅಂತ ನನ್ನ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಕ್ ನೋಡಿದಾಗ ನನಗೆ ಒಂದ್ 10 ಸಲಿ ಮನ್ಸು ಇಲ್ಲಿ ಅಲ್ಲಿ ಓಡಾಡುತ್ತೆ ಅಂದ್ರೆ, ಒಂದ್ 2 ತಿಂಗಳಾದ್ಮೇಲೆ ಅದ್ ಬರೀ ಒಂದ್ 8 ಸಲಿ ಓಡಾಡ್ಬೇಕು, ಇನ್ನ ಮಿಕ್ಕಿದ 2 ಕಮ್ಮಿ ಆಗಿರ್ಬೇಕು. ಈ ತರ ನಮ್ಮ ಅಡಚಣೆಗಳು ಕಮ್ಮಿ ಆಗ್ತಾ ಬರ್ಬೇಕು. ಇವತ್ ನಾನು ಒಂದ್ ದಿನಕ್ಕೊಂದ್ 5-6 ಸಲಿ ಕೋಪಿಸ್ಕೋತೀನಿ ಅಂದ್ರೆ, ಸ್ವಲ್ಪ ತಿಂಗಳಾದ್ಮೇಲೆ ಆ ನಂಬರ್ ಆಫ್ ಟೈಮ್ಸ್ ನಾನು ಕೋಪ ಮಾಡ್ಕೊಳ್ಳುವಂತ ಪ್ರಸಂಗಗಳು ಕಡಿಮೆ ಆಗಿರ್ಬೇಕು. ನಾವು ತಗೊಳ್ಳೋ ಊಟ, ನನಗೆ ಇವಾಗ ತುಂಬಾ ಊಟದಲ್ಲಿ ಇದೇ ತರ ಇರಬೇಕು, ಅದೇ ತರ ಇರಬೇಕು ಅಂತ ನಾನು ತುಂಬಾ ಒಂದು ಪರ್ಟಿಕ್ಯುಲರ್ ಆಗಿರ್ತೀನಿ. ಅದು ಕಮ್ಮಿ ಆಗ್ತಾ ಇದೆಯಾ, ನನ್ಗಿದಿಷ್ಟ, ನನ್ಗದಿಷ್ಟ ಇಲ್ಲ, ನನ್ಗೆ ಈ ತರಾನೇ ರುಚಿಯಾಗಿರ್ಬೇಕು, ಇಲ್ಲದೇ ಇದ್ರೆ ನಾನು ತಿನ್ನಲ್ಲ, ಇದಿದ್ರೆ ಮಾತ್ರ ತಿಂತೀನಿ, ಅದೆಲ್ಲಾನು ನಮ್ಗೆ ಆಸೆ ಅನಾಸೆ ಅನ್ನೋದೆಲ್ಲ ಕಡಿಮೆ ಆಗ್ಬೇಕು. ಮತ್ತೆ ನಾವು ಸಾಧನೆ ಮಾಡ್ತಾ ಹೋದಂಗೆ ನಮ್ಮ ಶಾರೀರಿಕ ಸ್ವಸ್ಥ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾಕೆಂದ್ರೆ ಶುದ್ಧೀಕರಣ ಆಗ್ತಾ ಹೋದಂಗೆ ನಮಗೆ ಆಸೆಗಳು ಕಡಿಮೆ ಆಗುತ್ತೆ. ಆಗ ನಾವು ಆಹಾರವನ್ನ ನಿಯಮಿತವಾಗಿ ಸರಿಯಾದ ಸಮಯದಲ್ಲಿ ಎಷ್ಟು ಅವಶ್ಯಕ ಇದೆಯೋ ಅಷ್ಟೇನೆ ಆ ತರ ತಗೊಂಡಾಗ ನಮ್ಮ ಶಾರೀರಿಕ ಹೆಲ್ತ್ ಕೂಡ ನಮ್ದು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಆಮೇಲೆ ನಾವು ಏನು ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದೀವಿ, ನಾವು ಏನು ಒಂದು ನಿಯಮ ಹಾಕೊಂಡಿದೀವಿ, ಇದನ್ನ ನಾನು ಮಾಡೇ ಮಾಡ್ತೀನಿ, ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ನಮ್ಮ ಮನಸ್ಸು ಸತತವಾಗಿ ಆದಷ್ಟು ಸಂತೋಷವಾಗಿರ್ಬೇಕು. ಏನೋ ಒಂದು ನಡೀತಾ ಘಟನೆ ಬೇಜಾರಾಯ್ತಾ, ಸ್ವಲ್ಪ ಹೊತ್ತು ಬೇಜಾರಾಗ್ಬೋದು, ಎಷ್ಟೊತ್ತು ನಾನು ಆ ಬೇಜಾರಲ್ಲೇ ಕಳೀತೀನಿ ಅನ್ನೋದು ಮುಖ್ಯ. ಇವತ್ ನನ್ಗೆ ಏನೋ ಒಂದು ನನಗ್ ಇಷ್ಟ ಆಗದೆ ಇರೋ ತರದ್ ಒಂದು ನಡೆದೋಯ್ತು, ಅವಾಗ ನಂಗೆ ಬೇಜಾರಾಗತ್ತೆ. ಈಗ ನನ್ನ ಪರಿಸ್ಥಿತಿ ಹೇಗಿದೆ, ನಾನು ಆ ಬೇಜಾರನ್ನ ಒಂದ್ 2 ದಿನ 3 ದಿನ ಇಟ್ಕೊಂಡಿರ್ತೀನಿ. ನನ್ನ ಸಾಧನೆ ಹೆಚ್ಚಾಗ್ತಾ ಆಗ್ತಾ ಅದು ಕಡಿಮೆ ಆಗ್ಬೇಕು. ಈಗ ಆಯ್ತಾ, ಒಂದ್ ದಿನದಲ್ಲಿ ನಾನು ಸರಿ ಹೋಗ್ತೀನಿ, ಆಮೇಲೆ ಅರ್ಧ ದಿನಾನೇ ಸಾಕು, ಆಮೇಲೆ ಇನ್ನೊಂದ್ 1 ಅವರೇ ಸಾಕು. ಆ ತರ ಮುಂದೆ ಹೋಗ್ತಾ ಇರ್ಬೇಕು. ನಮ್ಮ ಮನಸ್ಸು ಶಾಂತಿಯಲ್ಲಿರ್ಬೇಕು, ಸಂತೋಷವಾಗಿರ್ಬೇಕು. ಆಮೇಲೆ ಗುರು ಸೇವೆಯನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಯಾರ ಗುರುಗಳು ಸಾಕ್ಷಾತ್ರಾಗಿ ಇದ್ದಾರೋ ಅವರು ಗುರು ಸೇವೆ ಮಾಡ್ಬೇಕು. ಬೇರೆಯವ್ರು ಏನ್ ಮಾಡ್ಬೇಕು, ಗುರು ಅಂತ ನಮಗಿಲ್ಲ ಅಂದಾಗ ನಾವು ಏನ್ ಮಾಡ್ಬೇಕು, ನಾವು ಒಂದು ಸಾಧನೆ ಮಾರ್ಗ ನಮಗ್ ಗೊತ್ತಾಗಿದೆ, ಅದನ್ನ ಏನ್ ಮಾಡ್ತಾ ಇದೀವೋ ಅದನ್ನೇ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ರಾಮ ಇಷ್ಟೆಲ್ಲ ಪ್ರಶ್ನೆ ಕೇಳಿದಾಗ ಶಬರಿ ಏನು ಉತ್ತರ ಕೊಡ್ತಾಳೆ, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ತವ ಸಂದರ್ಶನಾತ್ಮಯ, ಅದ್ಯ ಮೇ ಸಫಲಂ ಜನ್ಮ ಗುರವಃ ಚ ಸುಪೂಜಿತಾ. ಈಗ ಈ ಕ್ಷಣದಲ್ಲಿ ನೀವು ನನ್ನ ಮುಂದೆ ಬಂದಿದ್ದೀರಲ್ಲ,
ನೀವು ನನಗೆ ಕಾಣಿಸ್ಕೊಂಡಿದ್ದೀರಲ್ಲ, ನಿಮ್ಮ ದರ್ಶನ, ನಿಮ್ಮ ಸಮದರ್ಶನ ನನಗಾಗಿದೆಯಲ್ಲ, ಇದರಿಂದಾನೇ ನನ್ನ ತಪ ಕಂಪ್ಲೀಟ್ ಆಯ್ತು. ಇದು ನನ್ನ ತಪದ ಪ್ರಾಪ್ತಿ. ಈಗ ನನ್ನ ಜನ್ಮನೇ ಸಫಲ ಆಯ್ತು. ಆ್ಯಂಡ್ ಇದು ಹೇಗೆ ನನ್ ಬಂತು? ನಾನು ನನ್ನ ಗುರುಗಳನ್ನ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿದ್ದೀನಿ, ಅವ್ರಿಗೆ ನಾನು ಸೇವೆ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಈ ಫಲ ಒಂದು ಸಿಕ್ಕಿದೆ. ನಾನು ಗುರು ಸೇವೆ ಮಾಡಿರೋದ್ರಿಂದ ನಿಮ್ಮ ರಾಮನ ದರ್ಶನ ನನಗೆ ಸಿಕ್ಕಿದೆ ಅಂತ ಅವಳು ಹೇಳ್ತಾಳೆ. ಇನ್ನ ಈ ಇನ್ನೊಂದು ಮುಂದೆ ಹೇಳ್ತಾಳೆ, ಅದ್ಯಮೇ ಸಫಲಂ ತಪ್ತಂ ಸ್ವರ್ಗಚ್ಚೈವ ಭವಿಷ್ಯತಿ ತ್ವಯಿದೇವ ವರೇ ರಾಮ ಪೂಜಿತೆ ಪುರುಷರ್ಷಭ. ಈಗೆಲ್ಲ ನಾನು ನಿನಗೆ ಸೇವೆ ಮಾಡಿದ್ದೀನಿ ರಾಮ. ಇವಾಗ ಈ ಸೇವೆ ಮಾಡಿ, ನಿನ್ನ ಒಂದು ದರ್ಶನ ಪಡೆದು, ನಿನ್ನ ಪಾದ ಪೂಜೆ ಮಾಡಿ, ನಿನಗೆ ಈ ಹಣ್ಣೆಲ್ಲ ಕೊಟ್ಟು, ಈ ಸೇವೆ ಮಾಡಿ ನಾನು ನಿನ್ಗೊಂದು ಅರ್ಚನೆ ಥರ ಇದನ್ನೆಲ್ಲ ಮಾಡಿದ್ದಕ್ಕೆ ನನ್ನ ತಪಸ್ಸೆಲ್ಲ ಸಂಪೂರ್ಣ ಆಗಿದೆ. ನೀನು ದೇವಾದಿದೇವ, ಅದಕ್ಕೆ ನಿನ್ನ ದರ್ಶನ ಆಗಿ ಇದನ್ನ ಮಾಡಿದೋಗೆ ಖಂಡಿತ ನನಗೆ ಇವಾಗ ನಮ್ಮ ಗುರುಗಳು ಹೇಳ್ದಂತೆ ನನಗೆ ಮೋಕ್ಷ ಇದೆ ಅಂತ ಹೇಳ್ತಾಳೆ. ಈಗ ಈ ಶಬರಿ ಹೇಳ್ತಾಳಲ್ಲ, ನೀನ್ ದೇವಾದಿದೇವ ಅಂತ, ಅವಳಿಗೆ ಹೆಂಗ್ ಗೊತ್ತಾಯ್ತು? ಒಂದ್ ಭಾಗ ಅವ್ರ ಗುರುಗಳು ಯಾವಾಗ್ಲೂ ಹೇಳಿ ಹೋಗಿದ್ರು, ಅದು ಓಕೆ. ಆದ್ರೆ ಯಾವುದರಿಂದ ಈ ಶಬರಿನಲ್ಲಿ ಯಾವ ಗುಣ ಇತ್ತು, ಅವಳಿಗೆ ಹೇಗೆ ರಾಮ ಸಾಕ್ಷಾತ್ ಭಗವಂತನ ಅವತಾರ ಅಂತ ಗೊತ್ತಾಯ್ತು, ಅವ್ರ ಸ್ವರೂಪ, ದಿವ್ಯ ಸ್ವರೂಪ ಅವಳಿಗೆ ಹೆಂಗ್ ಕಾಣಿಸ್ಕೊಂತು? ಇದಕ್ಕೆ ಆಚಾರ್ಯರು ಹೇಳ್ತಾರೆ, ಶ್ವೇತಾಶ್ವತರೋಪನಿಷದ್ ಅಂತ ಒಂದು ಉಪನಿಷದ್ ಇದೆ. ಅದರಲ್ಲಿ ಹೇಳಿದ್ದಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹಿ ಅರ್ಥಾಹ ಪ್ರಕಾಶಂತೆ ಮಹಾತ್ಮನಃ. ಯಾರು ಮಹಾತ್ಮರಿರ್ತಾರಲ್ಲ, ಯಾರು ಒಂದು ಶ್ರೇಷ್ಠವಾದಂಥ ಆತ್ಮ ಜನ ಇರ್ತಾರಲ್ಲ, ಅವ್ರಿಗೇನಂದ್ರೆ ಅವ್ರು ಸಂಪೂರ್ಣವಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟಿರ್ತಾರೆ, ಮತ್ತೆ ಅಷ್ಟೇ ಭಕ್ತಿ ಗುರುಗಳಲ್ಲಿ ಇಟ್ಟಿರ್ತಾರೆ. ಸೊ ಯಾರು ಭಗವಂತನಲ್ಲಿ ಭಕ್ತಿ ಇಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಮವಾಗಿ ಗುರುನಲ್ಲಿ ಭಕ್ತಿ ಇಟ್ಟಿರ್ತಾರೋ ಅಂಥವ್ರಿಗೆ ಎಲ್ಲಾ ಕಾಣಿಸ್ಕೊಳುತ್ತೆ. ಅಂಥವ್ರಿಗೆ ಎಲ್ಲಾ ಏನ್ ಈ ಪ್ರಪಂಚದಲ್ಲಿ ಸತ್ಯ ಇದೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಈ ಕಾರಣದಿಂದಾನೇ ಶಬರಿಗೆ ರಾಮನ ನಿಜವಾದ ಸ್ವರೂಪ ಗೊತ್ತಾಯ್ತು. ಸೊ ಇದೆಲ್ಲ ಹೇಳ್ಬಿಟ್ಟು ಮುಂದೆ ಶಬರಿ ಏನ್ ಹೇಳ್ತಾಳೆ, ನಿಮ್ಮ ದರ್ಶನದಿಂದ ನಾನು ಪಾವನವಾಗಿದ್ದೀನಿ. ಈಗ ನನಗೆಲ್ಲ ಶುದ್ಧಿ ಆಗೋಯ್ತು. ಈಗ ಯಾವ ಲೋಕದಿಂದ ಪುನರ್ ಜನ್ಮ ಇಲ್ವೋ ಆ ಲೋಕಕ್ಕೆ ನಾನು ನಮ್ಮ ಗುರುಗಳು ಹೇಳಿದ ಪ್ರಕಾರ ನಾನು ಹೋಗ್ತೀನಿ ಅಂತ. ಸೊ ಅದೇ ನಾವು ಹೇಳಿದ್ದು, ಗುರುಗಳ ಆಜ್ಞೆಯಿಂದ, ಗುರುಗಳ ತೃಪ್ತಿಯಿಂದ ಅವಳಿಗೆ ಮೋಕ್ಷ ಆಲ್ರೆಡಿ ಗುರುಗಳು ಹೇಳಿಟ್ಟಿದ್ರು. ಅವಳು ಏನು ಒಂದು ಕರ್ತವ್ಯ ಬಾಕಿ ಇತ್ತು ಅವಳಿಗೆ, ರಾಮ ಬಂದಾಗ ಅವನ ದರ್ಶನ ಪಡೆದು ಅವನಿಗೆ ಸೇವೆ ಮಾಡಬೇಕು ಅನ್ನೋದು. ಅದೆಲ್ಲ ಆದ್ಮೇಲೆ ಅವಳು ಹೊರಡ್ತಾಳೆ. ಈಗ ಈ ಶಬರಿ ಅವಳು ಏನ್ ಇತ್ತು ಅವಳಲ್ಲಿ, ಯಾವ ಗುಣ ಇತ್ತು ಅವಳಲ್ಲಿ, ಹೇಗೆ ಅವಳಿಗೆ ಮೋಕ್ಷ ಸಿಕ್ತು ಅಂತ ನೋಡಿದ್ರೆ, ಈಗ ಸುಮಾರು ಸಲಿ ಇವಾಗ ಈ ಶಬರಿ ಅವಳು ಏನು, ಅವಳೊಂದು ಟ್ರೈಬಲ್ ಹೆಂಗಸು, ಅವಳಿಗೇನ್ ಜ್ಞಾನ ಯೋಗ ಭಕ್ತಿ ಯೋಗ, ಅವಳು ಏನ್ ಮಾಡಿದ್ಲು, ಅವಳು ಗುರು ಸೇವೆ ಮಾಡಿದ್ಲು, ತುಂಬಾ ಭಕ್ತಿಯಿಂದ ಗುರುಗಳ ಸೇವೆ ಮಾಡಿದ್ಲು, ಅದೊಂದು ಅವಳಿಗೆ ಸಾಕು. ಆದ್ರೆ ಅವಳಿಗೆ ಆ ಗುರುಗಳ ಕೃಪೆ ಹೇಗ್ ಸಿಕ್ತು? ಇದಕ್ ಹೇಳ್ತಾರೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿದೆ, ಯಾವ ವ್ಯಕ್ತಿಗೆ ಮೋಕ್ಷಕ್ಕೆ ಒಂದು ಇಚ್ಛೆ, ಮೋಕ್ಷ ಸಿಗ್ಬೇಕು ಅನ್ನೋ ಒಂದು ತೀವ್ರವಾದ ಇಚ್ಛೆ ಇರುತ್ತೆ, ಆ ಮುಮುಕ್ಷುತ್ವ ಯಾರಿಗ್ ಬರುತ್ತೆ ಅಂತ ಹೇಳಿದ್ರೆ, ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನಾಹ ಸಾತ್ವಿಕಾಹ ಸತು ವಿಜ್ಞೇಯಾಹ ಸವೈ ಮೋಕ್ಷಾರ್ಥ ಚಿಂತಕಾಹ. ಯಾರಿಗೆ ಹುಟ್ಟೋ ಸಮಯದಲ್ಲಿ ಒಂದು ಮಗು ಮೇಲೆ ಮಧುಸೂದನ ಕಟಾಕ್ಷ ಬಿದ್ರೆ, ಮಧುಸೂದನ ಕಣ್ಣು ಅವನ್ ನೋಡಿದ್ರೆ, ಆ ಮಗು ಬೆಳೀತಾ ಬೆಳೀತಾ ಪರಮ ಸಾತ್ವಿಕನಾಗಿರ್ತಾನೆ, ಅವನಿಗೆ ಮೋಕ್ಷ ಚಿಂತನೆ ಬರುತ್ತೆ, ಅವನ್ ಸದಾಕಾಲ ಒಳ್ಳೆ ರೀತಿಯಲ್ಲಿ ವರ್ತಿಸ್ಕೊಳ್ತಾನೆ, ಮತ್ ಅವನಿಂದ ಎಲ್ಲಾ ದೋಷಗಳನ್ನು ತೆಗೀತಾರೆ. ಆ ಭಗವಂತನ ಕಟಾಕ್ಷನೇ ಇದಕ್ ಕಾರಣ. ಮತ್ ಆ ಭಗವಂತನ ಕಟಾಕ್ಷದಿಂದಲೇ ನಮಗೆ ಆಚಾರ್ಯ ಪ್ರಾಪ್ತಿ ಕೂಡ ಆಗುತ್ತೆ. ಮುಂಡಕ ಉಪನಿಷತ್ತಲ್ಲೂ ಹೇಳಿದೆ, ಅದೇ ರೀತಿ ಶ್ರೀಮದ್ ಭಾಗವತದಲ್ಲೂ ಹೇಳಿದೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಈ ಭಗವಂತನ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ, ನಾವು ಭಗವಂತನನ್ನ ನೋಡಿದಾಗ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಒಂದು ಏನಂತಾರೆ ನಾಟ್ ಗಂಟು ಆಗಿಬಿಟ್ಟಿದೆ. ಏನ ಗಂಟು ಅಂದ್ರೆ, ಇಷ್ಟು ಜನ್ಮಗಳಿಂದ ನಾವು ಮಾಡಿರೋ ಪಾಪ ಪುಣ್ಯ, ನಮ್ಮ ದೋಷಗಳು, ನಮ್ಮಲ್ಲಿ ಇರೋ ರಜತಮ ಗುಣಗಳು ಎಲ್ಲಾನು ಒಂದು ಗಂಟು ತರ ನಮ್ಮ ಹೃದಯದಲ್ಲಿ ಇದೆ. ಆ ಗಂಟಿ ಹೇಗೆ ಅದು ಹೋಗ್ಬೋದು ಅಂದ್ರೆ, ಭಗವಂತನ ಕಟಾಕ್ಷದಿಂದ, ಭಗವಂತನ ದರ್ಶನದಿಂದ ಅದು ಹೋಗ್ಬೋದು. ನಮ್ಗೇನೇನೆಲ್ಲ
ಸಂಶಯಗಳಿದೆ, ಎಷ್ಟೆಲ್ಲ ನಮ್ಮ ಮನಸ್ಸಲ್ಲಿ ತಪ್ಪು ವಿಚಾರಗಳಿದೆ, ಅದೆಲ್ಲ ಕತ್ತರಿಸಿ ಹಾಕ್ತಾನೆ ಭಗವಂತ. ಹೇಗೆ? ನಮ್ಮ ಮೇಲೆ ಒಂದು ಕೃಪಾ ಕಟಾಕ್ಷವನ್ನ ಮಾಡಿ. ಮತ್ತು ಆ ಕಟಾಕ್ಷ ಇದ್ರೆ ಮಾತ್ರ ನಮ್ಮ ಈ ಜನ್ಮ ಮೃತ್ಯುವಿಂದ ನಾವು ಹೊರಗಡೆ ಬರ್ಬೋದು. ಈ ನಮ್ಮ ಕರ್ಮಗಳ ಏನೊಂದು ಚೇನ್ ಇದೆಯಲ್ಲ, ಅದೆಲ್ಲ ನಮಗೆ ಬಿಟ್ಟು ಹೋಗುತ್ತೆ. ಅದರಿಂದ ನಮಗೆ ಬಿಡುಗಡೆ ಸಿಗುತ್ತೆ. ಸೊ ಇದಕ್ಕೋಸ್ಕರ ಇವಾಗ ನಾವು ಅನ್ಕೋಬಹುದು, ನಾನ್ ಹುಟ್ಟಿದಾಗ ನನಗ್ ಭಗವಂತನ ಕಟಾಕ್ಷ ಸಿಗ್ತಾ ಇಲ್ವಾ? ಅದ್ ನನ್ನ ಕೈಯಲ್ಲಿಲ್ಲ ಅಲ್ವಾ? ಆದ್ರೆ ಇವತ್ ನಾವು ಕೂತ್ಕೊಂಡು ಕೇಳಿಸ್ಕೊತಾ ಇದೀವಿ ಈ ಸತ್ಸಂಗ ಅಂದ್ರೆ, ಇಷ್ಟೆಲ್ಲ ನಮಗ್ ಭಗವತ್ ಚಿಂತನೆ ಬಂದಿದೆ ಅಂದ್ರೆ, ನಾವು ಏನೋ ಒಂದ್ ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ನಮಗ್ ಅವನ್ ಕಟಾಕ್ಷ ಸಿಕ್ಕಿದೆ. ಅದಕ್ಕೆ ನಮ್ಗೆ ಈ ಲೆವೆಲ್ಗೆ ನಾವು ಬರಕ್ ಸಾಧ್ಯ ಆಗಿದೆ. ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಇದಾರಲ್ವಾ, ಸುಮ್ನೆ ಅವ್ರ ಪಾಡಿಗೆ ಜೀವನ ಹಂಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವ್ರಿಗೆ ಏನು ಒಂದು ಧರ್ಮ ಚಿಂತನೆ ಇರಲ್ಲ. ಅವರು ಕೇವಲ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಾತ್ರ ಮುಳುಗೋಗಿರ್ತಾರೆ. ಸೊ ಇವತ್ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ನಾನ್ ಹೇಳ್ತಾ ಇರೋದಾಗ್ಲಿ, ಕೇಳಿಸ್ಕೊಳ್ಳೋರು ನೀವೆಲ್ಲ ಕೇಳಿಸ್ಕೊಳ್ತಾ ಇರೋದಾಗ್ಲಿ, ಇದು ಹೇಗ್ ಸಾಧ್ಯ ಆಯ್ತು? ಯಾಕೆಂದ್ರೆ ಆ ಕ್ಷಣದಲ್ಲಿ ನಮ್ಗೆ ಖಂಡಿತ ನಾವು ಜನ್ಮ ಸಮಯದಲ್ಲಿ ನಮಗ್ ಭಗವಂತ ಅವನ ಕೃಪಾ ಕಟಾಕ್ಷ ನಮಗ್ ಸಿಕ್ಕಿದೆ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು? ಆದಷ್ಟು ಇನ್ನ ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮ ಸಾಧನೆಯನ್ನ ಇನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಸರಿ, ಇನ್ನೊಂದ್ ವಿಷಯ. ಈ ರಾಮನಿಗೆ ಶಬರಿ ಏನೇನೋ ಆ ಹಣ್ಣುಗಳನ್ನ ಕೊಟ್ಲಲ್ಲ, ಅದ ಅವನ್ ತಗೊಂಡ್ ಸ್ವೀಕರಿಸ್ದ. ಆದ್ರೆ ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ಗುಹಾ ಅವಾಗ ಅವರಲ್ಲಿ ಗುಹನ ಹತ್ರ ಹೋದಾಗ ಅಲ್ಲಿ ಗುಹಾ ಕೊಟ್ಟಿದ್ದನ್ ರಾಮ ತಗೊಳ್ಳಿಲ್ಲ. ನಾನು ವನವಾಸ ವ್ರತ ನಾನು ತಗೊಳಲ್ಲ ಅಂತ ಹೇಳಿದ್ದ. ಅದ್ ಹೆಂಗೆ? ಇವಾಗ ಶಬರಿ ಕೊಟ್ರೆ ಮಾತ್ರ ಹೆಂಗ್ ತಗೊಂಡ? ಇಬ್ರು ಅದೇ ಟ್ರೈಬಲ್ ಜಾತಿನೇ. ಸೊ ಭಗವಂತ ಏನ್ ಜಾತಿ ನೋಡಲ್ಲ ಅಲ್ವಾ? ಗುಹಾನು ಅವನ ನನ್ನ ತಮ್ಮ ನೀನು ಅಂತ ಹೇಳ್ತಾರೆ, ಶಬರಿಗೂ ಅಷ್ಟೇ ಬೆಲೆ ಕೊಡ್ತಾರೆ. ಯಾಕಾದ್ರೆ ಶಬರಿ ಹಣ್ಣು ತಗೊಂಡ್ರು, ಗುಹಾ ಕೊಟ್ಟಿದ್ ತಗೊಳ್ಳಿಲ್ಲ ಅಂದ್ರೆ, ಇಲ್ಲ ಆಚಾರ್ಯರು ಹೇಳ್ತಾರೆ, ಗುಹಾ ಸ್ವಂತ ಮನಸ್ಸಿನಿಂದ ತಂದು ಕೊಟ್ಟಿದ್ದ. ಆ ಸಮಯದಲ್ಲಿ ಭಗವಂತ ತಗೊಳ್ಳಿಲ್ಲ. ಈ ಶಬರಿ ಯಾಕೆ ಕೊಟ್ಲು? ನನ್ನ ಆಚಾರ್ಯರು ನನಗೆ ಆದೇಶ ಮಾಡಿದ್ದಾರೆ, ನನ್ನ ಗುರು ಆಜ್ಞಾ ಪಾಲನೆ ಅಂತ ಇದನ್ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳಿದ್ಲು. ಆ ಗುರು ಆಜ್ಞೆಯಿಂದ ಶಬರಿ ಮಾಡಿದ್ದಕ್ಕೆ ಅದನ್ನ ಭಗವಂತ ಸ್ವೀಕಾರ ಮಾಡ್ದ. ಆಮೇಲೆ ನಾವು ನೋಡ್ತೀವಿ, ಈ ಶಬರಿಗೆ ಮೋಕ್ಷ ಯಾರು ಕೊಟ್ರು? ರಾಮ ಅಲ್ಲ, ಗುರುಗಳು ಕೊಟ್ರು. ಅವ್ರು ಆಲ್ರೆಡಿ ಹೋಗಾಗಿತ್ತು. ಈ ರಾಮ ಬಂದ್ಮೇಲೆ ಅವಳು ಹೊರಟ್ಲು ಅಷ್ಟೇ. ಇವಾಗ ಜಟಾಯು ಕೇಸಲ್ಲಿ ನಾವು ನೋಡಿದ್ವಿ, ಭಗವಂತನೇ ಮೋಕ್ಷ ಕೊಟ್ಟ. ಆದ್ರೆ ಶಬರಿ ಕೇಸಲ್ಲಿ ರಾಮ ಮೋಕ್ಷ ಕೊಡ್ಲಿಲ್ಲ, ಸಾಕ್ಷಿಯಾಗಿ ಅಲ್ಲಿ ನಿಂತಿದ್ದ. ಆ ಆಚಾರ್ಯ ಸಂಬಂಧವೇ ನಮಗೆ ಮೋಕ್ಷವನ್ನ ಕೊಡ್ಬೋದು. ಅದನ್ನ ನಾವು ಇದರಿಂದ ಕಲಿತೀವಿ. ಮತ್ತೆ ಏನ್ ಜನ್ಮ ಆಗಿದೆ, ನಾವು ಯಾವ ಒಂದು ಕುಟುಂಬದಲ್ಲಿ ಹುಟ್ಟಿದೀವಿ, ನಾವು ಯಾವ ಒಂದು ವರ್ಣದಲ್ಲಿ ಹುಟ್ಟಿದೀವಿ, ಏನ್ ನಮ್ಮ ಬ್ಯಾಕ್ ಗ್ರೌಂಡು, ಅದೆಲ್ಲ ಅಷ್ಟು ಮಹತ್ವದಲ್ಲ. ಆದ್ರೆ ನಾವು ಎಷ್ಟು ಭಕ್ತಿಯಿಂದ ಭಾವದಿಂದ ನಾವು ಸಾಧನೆ ಮಾಡ್ತೀವಿ, ಎಷ್ಟು ನಾವು ಗುರು ಸೇವೆ ಮಾಡಿದೀವಿ, ಅದರಿಂದ ನಮ್ಮ ಶುದ್ಧೀಕರಣ ಆಗಿ ಭಗವಂತ ಸಂತೋಷ ಪಡ್ತಾನೆ. ಈಗ ಸುಮಾರು ಸಲ ನಮ್ಗೆ ಅನ್ಸ್ಬೋದು ಭಗವಂತನೇ ಮೋಕ್ಷ ಕೊಡೋದು ಅಂತ. ಆದ್ರೆ ನಿಜವಾದ ರೀತಿಯಲ್ಲಿ ನೋಡಿದ್ರೆ ಆಚಾರ್ಯ ಸಂಬಂಧದಿಂದಾನೇ ನಮ್ಗೆ ಮೋಕ್ಷ ಸಿಗುತ್ತೆ. ಇದಕ್ಕೊಂದು ಕತೆ ಹೇಳ್ತಾರೆ ಆಚಾರ್ಯರು. ನಿಮಗೆ ಗೊತ್ತಿರ್ಬೋದು, ಮೇಲ್ಕೋಟೆ ಅಂತ ಇಲ್ಲಿ ಒಂದು ದಿವ್ಯ ಸ್ಥಳ ಇದೆ. ಅಲ್ಲಿ ಚೆಲುವನಾರಾಯಣ ದೇವರು ಅಲ್ವಾ? ಸೊ ರಾಮಾನುಜಾಚಾರ್ಯರು ಶ್ರೀರಂಗಮಿಂದ ಕೆಲವು ಕಾರಣಗಳಿಂದ ಇಲ್ಲಿ ಬಂದು ಮೇಲ್ಕೋಟೆನಲ್ಲಿ ಒಂದು 10-12 ವರ್ಷ ಇದ್ರು. ಆ ಸಮಯದಲ್ಲಿ ಒಂದು ನಡೆದಿದ್ದ ಘಟನೆ. ಆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಒಬ್ಬ ಗಾಯಕ ಇದ್ದ. ತುಂಬಾ ಚೆನ್ನಾಗಿ ಅವನು ಹಾಡವನು. ತುಂಬಾ ಭಕ್ತಿಯಿಂದ ಭಗವಂತನ ಮುಂದೆ ಕೂತ್ಕೊಂಡು ಹಾಡವನು. ಅವನ ಹಾಡಲ್ಲಿ ಎಷ್ಟೊಂದು ಭಾವ ಇತ್ತು ಅಂದ್ರೆ, ಭಗವಂತ ಸ್ವತಃ ಅಲ್ಲಿ ಮುಖ ನೋಡಿದ್ರೆ ಅವ್ರು ನಗ್ತಾ ಇದ್ರು. ಅವ್ರಿಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಕೆಲವೊಮ್ಮೆ ಹೇಳ್ತಾರೆ, ಭಗವಂತ ಆ ವಿಗ್ರಹ ರೂಪದಲ್ಲಿ ಇದ್ದಿದ್ದ ಆ ಚೆಲುವನಾರಾಯಣ ಕುಣಿತಾ ಇದ್ದ ಇವನ್ ಹಾಡ್ ಕೇಳಿ. ಅಷ್ಟು ಅವನ್ಗೆ ಒಂದು ಸಂಬಂಧ ಭಗವಂತನಲ್ಲಿ, ಅಲ್ಲಿ ದೇವ್ರ ಹತ್ರ. ಅದೇ ರೀತಿ ಅವನ್ಗೆ ಈ ತರ ಇಷ್ಟೆಲ್ಲ ನನಗೆ ಭಗವಂತನ ಹತ್ರ ಒಂದು ಕ್ಲೋಸ್ನೆಸ್ ಇದೆ ಅನ್ನೋದಕ್ಕೆ ಒಂದ್ ಸ್ವಲ್ಪ ಅಹಂಭಾವ ಇತ್ತು. ರಾಮಾನುಜಾಚಾರ್ಯರಲ್ಲಿ ಹೋದಾಗ ಅವನು ರಾಮಾನುಜಾಚಾರ್ಯರಿಗೆ ಏನು ಒಂದು ಗೌರವ ಕೊಡ್ತಾ ಇರ್ಲಿಲ್ಲ, ಅಥವಾ ಅವ್ರಿಗೊಂದು ಇವ್ರ ಆಚಾರ್ಯರು, ಇವ್ರಿಗೆ ನಾವು ಸೇವೆ ಮಾಡ್ಬೇಕು, ಅಥವಾ ಇವ್ರಿಗೆ ಏನಾದ್ರೂ ನಾವು ಸಹಾಯ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ ಅವನ್ಗೆ. ಅವನ ಪಾಡಿಗೆ ಅವನ ಅಹಂಕಾರದಲ್ಲಿ ಇದ್ದ. ಆದ್ರೆ ಈ ರಾಮಾನುಜಾಚಾರ್ಯರ ಶಿಷ್ಯರು ಅದನ್ನ ನೋಡಿದ್ರಲ್ಲ, ಅವ್ರಿಗೆ ಬೇಜಾರು. ಈ ತರ ಇವನ್ ಮಾಡ್ತಾ ಇದ್ದಾನಲ್ಲ, ಈ ಅಹಂಭಾವ ಇವನನ್ನ ಎಲ್ಲೋ ತಪ್ಪು ಕಡೆಗೆ ಕರ್ಕೊಂಡು ಹೋಗುತ್ತಲ್ಲ, ಇವನ್ಗೆ ಹೇಗೆ ಮುಂದೆ ಉನ್ನತಿ ಆಗ್ಬೋದು ಅಂತ. ಅದಕ್ಕೆ ಅವ್ರು ಹೋಗಿ ಆಚಾರ್ಯರ ಹತ್ರ ಕೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಸರಿ, ನಿಮ್ಗೆ ಅವ್ರನ್ನ ಬಗ್ಗೆ ಕಾಳಜಿ ಇದೆ ಅಂದ್ರೆ ಮಾಡೋಣ. ಅವ್ನಿಗೆ ಇದನ್ನ ಅರಿವು ಬರ್ಬೇಕಲ್ಲ, ಅವನಿಗೆ ಅದು ಗೊತ್ತಾಗ್ಬೇಕು ನಾನ್ ಮಾಡ್ತಾ ಇರೋದು ತಪ್ಪು ಅಂತ. ಸರಿ, ಒಂದ್ ಕೆಲ್ಸ ಮಾಡಿ, ಅವನಿಗೆ ಹೋಗ್ಬಿಟ್ಟು ಅಲ್ಲಿ ಭಗವಂತನ ಹತ್ರ ಒಂದು ಪ್ರಶ್ನೆ ಕೇಳಕ್ ಹೇಳಿ ಅಂತಾರೆ.
ಈ ಗಾಯಕ ಯಾರಿದ್ನಲ್ಲ ಅವ್ನಿಗೆ ಎಷ್ಟು ಕ್ಲೋಸ್ನೆಸ್ ಭಗವಂತನ ಹತ್ರ ಅಂದ್ರೆ ಭಗವಂತ ಮಾತಾಡ್ತಾ ಇದ್ರು ಅವನ ಹತ್ರ. ಸೊ ಅದಕ್ಕೆ ರಾಮಾನುಜಾಚಾರ್ಯರು ಹೇಳ್ತಾರೆ ಅವ್ರ ಶಿಷ್ಯರಿಗೆ, ನೀವು ಅವನಿಗೆ ಹೋಗಿ ಹೇಳಿ ಭಗವಂತನ ಮುಂದೆ ಒಂದು ಪ್ರಶ್ನೆ ಕೇಳ್ಬೇಕಂತೆ ಆಚಾರ್ಯರು. ರಾಮಾನುಜಾಚಾರ್ಯರಿಗೆ ಮೋಕ್ಷ ಇದೆಯಾ ಅಂತ ಕೇಳಕ್ ಹೇಳಿ ಅಂತ. ಸರಿ, ಆ ಶಿಷ್ಯರು ಹೋಗ್ಬಿಟ್ಟು ಆ ಗಾಯಕನ ಹತ್ರ ಹೇಳ್ತಾರೆ ಅದನ್ನ. ಅವನು ಸರಿ ಕೇಳ್ತೀನಿ ಅದಕ್ಕೇನು ಅಂತಾನೆ. ಸೊ ಆವತ್ತು ಸಾಯಂಕಾಲ ಒಂದು ಇದೆಲ್ಲ ಆದ್ಮೇಲೆ, ಹಾಡಿ ಎಲ್ಲ ಆಗಿದ್ಮೇಲೆ ಭಗವಂತ ಸಂತೋಷವಾಗಿ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೇಳ್ತಾನೆ, ಇಲ್ಲಿ ಒಬ್ರು ಇದಾರಲ್ಲ ರಾಮಾನುಜಾಚಾರ್ಯರು ಅಂತ, ಅವ್ರ ಪ್ರಶ್ನೆ ಕೇಳಕ್ ಹೇಳಿದ್ದಾರೆ, ಅವ್ರಿಗೆ ಮೋಕ್ಷ ಇದೆಯಾ ಅಂತ ಕೇಳ್ತಾನೆ. ಆವಾಗ ಆ ಚಲುವನಾರಾಯಣ ಹೇಳ್ತಾನೆ, ಖಂಡಿತ ರಾಮಾನುಜಾಚಾರ್ಯರಿಗೆ ಮೋಕ್ಷ ಇದ್ದೇ ಇದೆ, ಖಂಡಿತ ಅವನಿಗಿದೆ ಅಂತ ಹೇಳ್ತಾರೆ. ಸೊ ಇವನ್ ಈ ಗಾಯಕ ಅದನ್ನ ಅಲ್ಲಿ ಆ ಶಿಷ್ಯರಿಗೆ ಹೇಳ್ತಾರೆ, ಭಗವಂತ ಹೇಳಿದಾನೆ ಇದೆಯಂತೆ ಮೋಕ್ಷ, ನಾವು ಹೋಗಿ ಹೇಳಿ ನಿಮ್ಮ ಆಚಾರ್ಯರಿಗೆ ಅಂತ. ಸರಿ, ಅವ್ರು ಹೋಗ್ತಾರೆ. ಆಮೇಲೆ ಆಚಾರ್ಯರು ಹೇಳ್ತಾರೆ, ಸರಿ ಇವತ್ತು ಇದನ್ನ ಕೇಳಿದ್ರಲ್ಲ, ನಾಳೆ ಇನ್ನೊಂದು ಪ್ರಶ್ನೆ ಕೇಳಕ್ ಹೇಳಿ ಅವನನ್ನ. ಏನಂದ್ರೆ, ನನಗ್ ಮೋಕ್ಷ ಇದೆಯಾ ಅಂತ, ಅಂದ್ರೆ ಆ ಗಾಯಕ ಸ್ವತಃ ತನಗೆ ಮೋಕ್ಷ ಇದೆಯಾ ಅಂತ ಭಗವಂತನ ಹತ್ರ ಕೇಳಕ್ ಹೇಳಿ ಅಂತಾರೆ. ಶಿಷ್ಯರು ಹೋಗಿ ಹೇಳ್ತಾರೆ. ಅವನಿಗೆ ಕೋಪ ಬಂದ್ಬಿಡುತ್ತೆ, ಏನ್ ಹಿಂಗ್ ಕೇಳ್ತಾ ಇದಾರೆ ನಿಮ್ಮ ಆಚಾರ್ಯರು, ನಾನ್ ಹೇಳಿದ ಮಾತ್ ಭಗವಂತ ಕೇಳ್ತಾನೆ, ನಾನ್ ಹಾಡಿದಕ್ಕೆ ಅವ್ರು ಕುಣಿತಾರೆ, ಎಷ್ಟೆಲ್ಲ ನನ್ನ ಹತ್ರ ಒಂದ್ ಸಂಬಂಧ ಇದೆ ಭಗವಂತಂದು, ಖಂಡಿತ ನನಗ್ ಮೋಕ್ಷ ಇದೆ, ನೀವ್ಯಾಕೆ ಈ ತರ ಕೇಳಕ್ ಹೇಳಿದ ನಿಮ್ಮ ಆಚಾರ್ಯರು ಅಂತ ಕೋಪಿಸ್ಕೊಪಿರ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಇದೇನು ನಮ್ಮ ಆಚಾರ್ಯರು ಹೇಳಿದ್ದಾರೆ, ಯಾವ್ದಕ್ಕೂ ಒಂದ್ಸರಿ ಕೇಳ್ಬಿಡಿ ಅಂತಾರೆ. ಸರಿ, ಅದಕ್ಕೆ ಆವತ್ತಿನ ದಿನ ಏನ್ ಮಾಡ್ತಾನೆ ಇವನು, ಎಲ್ಲ ಹಾಡಿ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಭಗವಂತನ ಹತ್ರ ಕೇಳ್ತಾನೆ, ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ನಿನ್ನ, ನನಗ್ ಮೋಕ್ಷ ಇದೆ ತಾನೆ ಅಂತಾನೆ. ಆಗ ಭಗವಂತ ಹೇಳ್ತಾನೆ, ನಿನಗ ಮೋಕ್ಷನ, ನನ್ಗೆ ಗೊತ್ತಿಲ್ಲ ಅದೆಲ್ಲ ವಿಷಯ, ನನ್ ಮೋಕ್ಷದ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ ರಾಮಾನುಜಾಚಾರ್ಯರ ಕೈಯಲ್ಲಿ ಕೊಟ್ಟಿದ್ದೀನಿ, ಅವ್ರು ಡಿಸೈಡ್ ಮಾಡ್ತಾರೆ ಯಾರಿಗ್ ಮೋಕ್ಷ ಯಾರಿಗಿಲ್ಲ ಅಂತ, ನಾನು ಅದ್ರಲ್ಲಿ ಏನೂ ತಲೆ ಇಡಲ್ಲ ಅಂತಾರೆ. ನನ್ ಅದ್ರಲ್ಲಿ ತಲೆ ಹಾಕೋದೇ ಇಲ್ಲ, ಅದೆಲ್ಲ ರಾಮಾನುಜಾಚಾರ್ಯರು ಡಿಸೈಡ್ ಮಾಡೋದು. ಅದೇಂಗ್ ನೀನ್ ಹಂಗೆ ಹೇಳ್ತೀಯಾ ಅನ್ಬಿಡ್ತಾನೆ ಇವನು. ಇವನ್ಗೆ ಆಶ್ಚರ್ಯ, ನಾನು ಹೇಳಿದ್ದಕ್ಕೆಲ್ಲ ನೀನ್ ಕೇಳಿಸ್ಕೊತಿಯಲ್ಲ, ಇನ್ ನನ್ನ ಹತ್ರ ಮಾತಾಡ್ತಾ ಇದೆಯಲ್ಲ, ನನ್ನ ಹತ್ರ ಹಾಡೆಲ್ಲ ಕೇಳಿಸ್ಕೊಂಡು ನೀನ್ ಕುಣಿತೀಯಲ್ಲ ಮತ್ ನಾನು ಹೇಳಿದ್ದಕ್ಕೆ, ಅದೇಂಗ್ ನೀನ್ ನನಗ್ ಮೋಕ್ಷ ಕೊಡಕ್ ಆಗಲ್ಲ ಅಂತ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾರೆ, ನೀನ್ ಹಾಡ್ತೀಯಾ, ನನಗ್ ಸಂತೋಷ ಆಗುತ್ತೆ, ನೀನ್ ನನ್ನ ಹತ್ರ ಹೇಗ್ ಸ್ಪಂದಿಸ್ತೀಯೋ ನಾನು ಅದೇ ರೀತಿಯಲ್ಲಿ ನಿನ್ನ ಹತ್ರ ಸ್ಪಂದಿಸ್ತೀನಿ. ಸೊ ಅದು ಅಲ್ಲಿಗೆ ಮುಗ್ದೋಯ್ತು. ಆದ್ರೆ ಈ ಮೋಕ್ಷ ವಿಷಯ ಎಲ್ಲ ಇದರಿಂದ ಡಿಸೈಡ್ ಆಗಲ್ವಲ್ಲ. ನೀನ್ ಚೆನ್ನಾಗಿ ಹಾಡ್ತೀಯಾ, ನಾನು ಅದನ್ನ ಎಂಜಾಯ್ ಮಾಡ್ತೀನಿ, ನೀನ್ ಚೆನ್ನಾಗಿ ಹಾಡ್ತೀಯಾ ಅಂತ ಹೇಳಿ ನಾನು ನಿನಗೆ ಮೋಕ್ಷ ಕೊಡೋಕ್ಕಾಗಲ್ವಲ್ಲ, ಯಾಕಂದ್ರೆ ನನ್ನ ಆ ಮೋಕ್ಷದ ರೆಸ್ಪಾನ್ಸಿಬಿಲಿಟಿನೇ ರಾಮಾನುಜಾಚಾರ್ಯರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ. ಸೊ ಅವ್ರಿಗೆ ಯಾರ ಮೇಲೆ ಒಂದು ಕೃಪೆ ಬರುತ್ತೋ ಅವ್ರಿಗೆ ಕೊಟ್ಕೋತಾರೆ, ಅವ್ರ ಹತ್ರ ಸಂಬಂಧ ಇಟ್ಕೊಂಡ್ರೆ ನಿನಗೆ ಮೋಕ್ಷ ಇದೆ, ನಾನು ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ ಅಂದ್ಬಿಡ್ತಾರೆ ಭಗವಂತ. ಆಗ ಅವನಿಗೆ ಅರಿವಾಗುತ್ತೆ. ಆಗ ಆ ಗಾಯಕನಿಗೆ, ಅಯ್ಯೋ ನನ್ಗೆ ಎಷ್ಟು ಅಹಂಭಾವ ಇತ್ತು, ಮತ್ತು ಆಚಾರ್ಯರ ಮಹತ್ವ ಏನು ನನ್ನ ಜೀವನದಲ್ಲಿ ಅಂತ ಅರ್ಥ ಮಾಡಿಕೊಂಡು, ಆಮೇಲೆ ಅವನು ಹೋಗಿ ರಾಮಾನುಜಾಚಾರ್ಯರ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳಿ, ಆವತ್ತಿಂದ ಅವನು ಒಂದು ಒಳ್ಳೆ ಶಿಷ್ಯನಾಗಿ ಆಚಾರ್ಯರ ಸಂಬಂಧ ಇಟ್ಕೊಂಡು ಆಚಾರ್ಯ ಸೇವೆ ಮಾಡಿ, ಆಮೇಲೆ ಅವನಿಗೆ ರಾಮಾನುಜ ಸಂಬಂಧದಿಂದ ಮೋಕ್ಷ ಸಿಗುತ್ತೆ. ಸೊ ಇಲ್ಲಿ ಇದರಿಂದ ನಮ್ಗೆ ಏನ್ ಕಲ್ತ್ಕೋಬಹುದು ಅಂದ್ರೆ, ನಾವು ಭಗವಂತನ ಭಕ್ತಿ ಮಾಡ್ತೀವಿ ಅದೆಲ್ಲ ಕರೆಕ್ಟ್ ಇದೆ, ಆದ್ರೆ ನಮ್ಗೆ ಡೈರೆಕ್ಟ್ ಆಗಿ ಭಗವಂತನ ಹತ್ರ ಸಂಬಂಧ ಸಾಧ್ಯ ಇಲ್ಲ. ನಾವು ಆಚಾರ್ಯ ಮೂಲಕವಾಗಿನೇ ನಾವು ಹೋಗ್ಬೇಕಾಗಿರೋದು. ಇವಾಗ ನಮಗ್ ಅನ್ಸ್ಬೋದು, ನಮಗ್ ಆಚಾರ್ಯರಂತ ಸ್ವಲ್ಪ ಜನಕ್ಕೆ ಇರ್ತಾರೆ, ಕೆಲವರಿಗೆ ಇಲ್ದೇ ಇರ್ಬೋದು, ನನಗೆ ಯಾರು ಗುರು ಇಲ್ವಲ್ಲ, ನನಗೆ ಯಾರು ಆಚಾರ್ಯ ಇಲ್ವಲ್ಲ, ನಾನು ಏನ್ ಮಾಡೋದು? ಸೊ ನಾನು ಹುಡ್ಕೊಂಡು ಹೋದ್ರೆ ಇವಾಗ ನನಗೆ ಗೊತ್ತಾಗತ್ತಾ ಯಾರು ನಿಜವಾದ ಆಚಾರ್ಯರು ಯಾರಲ್ಲ ಅಂತ? ನಾವು ಒಬ್ಬರನ್ನ ಜಡ್ಜ್ ಮಾಡಬೇಕು ಅಂದ್ರೆ ನಮಗ್ ಅವ್ರಿಗಿಂತ ಹೆಚ್ಚು ಕ್ಷಮತೆ ಇರ್ಬೇಕಲ್ಲ, ಅದ್ ನಮಗಿಲ್ಲ. ಸೊ ಯಾರ ಆಚಾರ್ಯರು ಯಾರಲ್ಲ ಅಂತ ನಾವು ಪರೀಕ್ಷೆ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು? ಸರಿ, ನಾವ್ ನಾವು ಮಾಡ್ಬೋದು. ನಾವು ಒಂದು ಪರ್ಟಿಕ್ಯುಲರ್ ಒಂದು ಸಂಪ್ರದಾಯದಲ್ಲಿ ಇದ್ದೀವಿ, ನಾವು ಯಾವುದೋ ಒಂದು ಮಠಕ್ಕೆ ನಮ್ದು ಕನೆಕ್ಷನ್ ಇದೆ, ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಕುಟುಂಬದವರು ಯಾವಾಗ್ಲೂ ಆ ಮಠದವ್ರನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ, ಹಾಗಿದ್ರೆ ನಾವು ಆ ಮಠದಲ್ಲಿ ಹೋಗಿ ಅಲ್ಲಿ ಆಚಾರ್ಯರ ಹತ್ರ ನಾವು ದೀಕ್ಷೆ ತಗೊಂಡು ನಮ್ಮ ಸಾಧನೆಯನ್ನ ಮುಂದುವರಿಸಬಹುದು. ಇಲ್ಲ ನಮ್ಗೆ ಆ ತರ ಏನು ಕನೆಕ್ಷನ್ ಇಲ್ಲ, ಯಾವುದು ನಮ್ಮ ಸಂಪ್ರದಾಯಕ್ಕೆ ಕನೆಕ್ಷನ್ ಇಲ್ಲ, ನಮ್ಮ ಮಠಕ್ಕೆ ಯಾವುದು ಕನೆಕ್ಷನ್ ಇಲ್ಲ ಅಂದ್ರೆ, ಆವಾಗ ನಾವು ನಮ್ಗೇನ್ ಗೊತ್ತಿದೆ ಇಲ್ಲಿ ತನಕ, ನಾಮಜಪದ ಬಗ್ಗೆ ನಾವು ಏನ್ ತಿಳ್ಕೊಂಡಿದೀವಿ, ಸತ್ಸಂಗದ ಮಹತ್ವ ನನಗೆ ಗೊತ್ತಾಗಿದೆ. ಸೊ ನಾನು ಮಂತ್ರ ಜಪ ಮಾಡೋದು, ನಾಮ ಜಪ ಮಾಡೋದು, ಭಗವಂತನ ನಾಮಗಳನ್ನು ಹೇಳೋದು, ಅವನ ಕಥೆ ಕೇಳೋದು, ಸತ್ಸಂಗದಲ್ಲಿ ಇರೋದಕ್ಕೆ ನೋಡೋದು, ಇಷ್ಟೆಲ್ಲ ನಾನು ಮಾಡ್ತಾ ಇದ್ರೆ ಸರಿಯಾದ ಸಮಯದಲ್ಲಿ ಭಗವಂತನೇ ನಮಗೆ ಯಾರಾದ್ರೂ ಒಬ್ರು ಗುರುಗಳು ನಮ್ಮ ಜೀವನದಲ್ಲಿ ಬರೋ ತರ ಆಶೀರ್ವಾದ ಮಾಡ್ತಾರೆ. ಸೊ ಅದನ್ನ ನಾವು ಮಾಡ್ತಾ ಇರ್ಬೇಕು. ಈ ರೀತಿ ಆಚಾರ್ಯ ಭಕ್ತಿ ನಮಗೆ ತುಂಬಾ ಮುಖ್ಯ. ಇಲ್ಲಿ ಇವತ್ತು ನಾವು ಇನ್ನೊಂದು ವಿಷಯ ನೋಡೋಣ. ಈ ಶಬರಿ ಹತ್ರ ಹೋದಾಗ ರಾಮನು ಅವಳಿಗೆ 9
ವಿಷಯಗಳನ್ನು ಹೇಳ್ತಾನೆ. ನವವಿಧ ಭಕ್ತಿ ಅಂತ ಹೇಳ್ತಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಇದು ತುಳಸಿ ರಾಮಚರಿತ್ ಮಾನಸಲ್ಲಿ ಇದೆ. ಸೊ ತುಳಸಿದಾಸ್ ಅವ್ರು ಬರ್ದಿದ್ ರಾಮಚರಿತ್ ಮಾನಸಲ್ಲಿ ಇದೆ. ಅಂಡ್ ಇದರಿಂದ ನಾವು ತುಂಬಾ ಕಲ್ತ್ಕೋಬಹುದು. ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ನವವಿಧ ಭಕ್ತಿ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದ ಹೇಳಿರ್ತಾರೆ. ಸ್ಮರಣಂ ಅಯ್ಯೋ ಹಾ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ, ಅದು ಆ ನವವಿಧ ಭಕ್ತಿ ಅದು ಅಲ್ಲಿ. ಇಲ್ಲಿ ರಾಮ ಶಬರಿಗೆ ಹೇಳಿರೋ ವಿಷಯಗಳು ಏನದು? ಮೊದಲನೇದಾಗಿ ಪ್ರಥಮ ಭಗತಿ ಸಂತಹ ಕರ ಸಂಘ, ಸತ್ಸಂಗದಲ್ಲಿ ಇರು, ಸಂತರ ಸಂಘದಲ್ಲಿ ಇರು ಅಂತ ಹೇಳಿದ್ದಾರೆ ಮೊದಲನೇದಾಗಿ. ದೂಸರಿ ರತಿ ಮಮ ಕಥಾ ಪ್ರಸಂಗ, ನನ್ನ ಕಥೆ ನನ್ನ ಲೀಲೆಗಳನ್ನ ಕೇಳೋದ್ರಲ್ಲಿ ನೀನು ನಿನ್ನ ಮನಸ್ಸನ್ನ ಅದರಲ್ಲೇ ಮುಳುಗಿಟ್ಕೋ, ಅದರಲ್ಲೇ ಮುಳುಗೋಗ್ಬೇಕು ನಿನ್ ಮನಸ್ಸು ಅಂತ ಹೇಳಿದ್ದಾರೆ. ಗುರುಪದ ಪಂಕಜ ಸೇವಾ ತೀಸರಿ ಭಗತಿ ಅಮಾನ್, ಸೇವೆ ಮಾಡು, ಗುರುಗಳ ಚರಣಗಳಿಗೆ ಸೇವೆ ಮಾಡು. ನಾಲ್ಕನೇದು ಚೌಥಿ ಭಗತಿ ಮಮ ಗುಣಗಾನ ಕರಯಿ ಕಪಟ ತಜಿಗಾನ, ನಿನ್ ಮನ್ಸಾರೆ ನೀನು ಭಗವಂತನ ಗುಣಗಳನ್ನ ಹಾಡು, ಗುಣಗಳ ಬಗ್ಗೆ ಮಾತಾಡು. ಏನು ನಿನ್ ಮನ್ಸಲ್ಲಿ ಕಪಟ ಇರಬಾರ್ದು. ಆ ಕಪಟ ಬಿಟ್ಬಿಟ್ಟು ಸಂತೋಷವಾಗಿ ಸಂಪೂರ್ಣವಾಗಿ ಮನ್ಸಿಟ್ಟು ಭಗವಂತನ ಲೀಲೆಗಳನ್ನ ಹಾಡು, ಅವ್ರ ಗುಣಗಳ ಸ್ತುತಿ ಮಾಡು ಅಂತ ಹೇಳ್ತಾರೆ. ಮಂತ್ರ ಜಾಪ ಮಮ ದೃಢ ವಿಶ್ವಾಸ ಪಂಚಮ ಭಜನ ಸೋ ವೇದ ಪ್ರಕಾಶ, ವೇದದಲ್ಲಿ ಹೇಳಿದ ತರ ನಮ್ಮ ನಾಮವನ್ನ, ನನ್ನ ಹೆಸರನ್ನ ಸದಾಕಾಲ ಜಪ ಮಾಡ್ತಾ ಇರು. ಚಟದಮ ಶೀಲ ಬಿರತಿ ಬಹು ಕರ್ಮ ನಿರತ ನಿರಂತರ ಸಜ್ಜನ ಧರ್ಮ, ಯಾವಾಗ್ಲೂ ನಿನ್ನ ಮನಸ್ ಮೇಲೆ ನಿನ್ನ ಇಂದ್ರಿಯಗಳ ಮೇಲೆ ನಿಗ್ರಹ ಇಟ್ಕೋ, ಕಂಟ್ರೋಲ್ ಇಟ್ಕೋ, ನಿಯಂತ್ರಣ ಇಟ್ಕೋ, ಒಳ್ಳೆ ಒಂದು ಕ್ಯಾರೆಕ್ಟರ್ ನೀನ್ ಡೆವಲಪ್ ಮಾಡ್ಕೋ. ಮುಂದೆ ಎಷ್ಟೊಂದು ವಿಷಯಗಳಲ್ಲಿ, ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗೋಗ್ಬಿಟ್ಟು ಆ ತರ ಇರಬೇಡ. ಅದರಿಂದ ಸ್ವಲ್ಪ ವೈರಾಗ್ಯವನ್ನ ಬೆಳೆಸ್ಕೋ. ಮತ್ತೆ ಯಾರೊಂದು ಒಳ್ಳೆ ವ್ಯಕ್ತಿಯ ಏನ್ ಕರ್ತವ್ಯ ಅದೆಲ್ಲ, ಅವ್ರು ಹೆಂಗಿರ್ಬೇಕು, ಸಜ್ಜನರಾಗಿರೋರು ಹೇಗಿರ್ಬೇಕು ಅದೆಲ್ಲ ಫಾಲೋ ಮಾಡು, ಅದೆಲ್ಲ ಆಚರಣೆ ಮಾಡು. ಸಾತವ ಸಮ ಮೋಹಿಮಯ ಜಗದೇಖ ಮೋತೆ ಸಂತ ಅಧಿಕ ಕರಿಲೇಖ, ಈ ಭಗವಂತನೇ ಈ ಪ್ರಪಂಚದಲ್ಲಿ ಏನೇನಿದೆಯಲ್ಲ ಅದೆಲ್ಲಾನು ಭಗವಂತನ ಸ್ವರೂಪ ಅಂತ ನೋಡು. ಯಾರು ಸಂತರಿದಾರೋ ಅವ್ರು ಭಗವಂತನಿಗಿಂತಾನೂ ಹೆಚ್ಚು, ಅವ್ರು ಇನ್ನೂ ಉಚ್ಚ ಸ್ಥಾನದಲ್ಲಿದ್ದಾರೆ ಅನ್ನೋ ತರ ನೋಡು. ಆಠವ ಜಥಾ ಲಾಭ ಸಂತೋಷ ಸಪನೆ ಹೂ ನಹಿ ದೇಖೈ ಪರದೋಷ, ಏನ್ ನಿನಗಿದೆ ಜೀವನದಲ್ಲಿ, ನಿನ್ಗೇನ್ ಸಿಕ್ಕಿದೆ ಅದರಲ್ಲಿ ಸಂತುಷ್ಟವಾಗಿರು, ಶಾಂತವಾಗಿರು. ಯಾರಲ್ಲೂ ಬೇರೆಯವರಲ್ಲಿ ತಪ್ಪು ದೋಷಗಳನ್ನು ಹುಡುಕ್ಬೇಡ, ನೋಡ್ಬೇಡ. ಕನ್ಸಲ್ಲೂ ಕೂಡ ಯಾರಲ್ಲೂ ದೋಷ ನೋಡ್ಬೇಡ ಅಂತ ಹೇಳ್ತಾರೆ. ನವಮ ಸರಳ ಸಬ ಸನ ಛಲಹೀನ ಮಮ ಭರೋಸ ಹಿಯ ಹರಶ ನದೀನ, ಸಂಪೂರ್ಣವಾಗಿ ಭಗವಂತನಲ್ಲಿ ಶ್ರದ್ಧೆ ಇಟ್ಕೋ. ಮನಸ್ಸನ್ನ ಯಾವಾಗ್ಲೂ ಸಮವಾಗ್ ಒಂದ್ ಸ್ಥಿತಿಯಲ್ಲಿ ಇಟ್ಕೋ, ಸಿಂಪಲ್ ಆಗಿರು. ಅಂಡ್ ಏನು ನಿನ್ನ ಕಪಟ ಮಾಡಬೇಡ, ಏನು ಒಂದು ತಪ್ಪು ಮಾಡಬೇಡ. ಇದೆಲ್ಲ 9 ವಿಷಯಗಳನ್ನ ಶ್ರೀರಾಮ ಹೇಳಿದಾನೆ ಶಬರಿಗೆ. ಈಗ ಶಬರಿಗೆ ಇದೆಲ್ಲ ಏನು ಅವಶ್ಯಕತೆ ಇತ್ತಾ? ಅವಳು ಆಲ್ರೆಡಿ ಇದೆಲ್ಲ ಮಾಡಾಗಿತ್ತು, ಮತ್ತೆ ಅದನ್ನ ಮಾಡಿನೇ ಅವಳು ಆ ಸ್ಟೇಜ್ಗೆ ರೀಚ್ ಆಗಿದ್ಲು ಅಲ್ವಾ? ಇದು ಯಾರಿಗೋಸ್ಕರ ಹೇಳಿರೋದು? ನಮಗೋಸ್ಕರ. ಈ 9 ವಿಷಯಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಸಾಧನೆಯಲ್ಲಿ ನಾವು ಮುಂದುವರ್ಬೋದು. ಇನ್ನ ನಮಗೆ ಹೆಚ್ಚು ಭಕ್ತಿ ಬಂದು ನಮಗ್ ಗುರು ಸಿಕ್ಕಿ ನಾವು ಸಾಧನೆನ ಉತ್ತಮ ಮಾರ್ಗದಲ್ಲಿ ಮಾಡ್ತಾ ಹೋಗ್ಬೋದು, ಮೋಕ್ಷಕ್ಕೆ ಹೋಗ್ಬೋದು. ಸೊ ಇದೆಲ್ಲ ನಾವು ಕಲ್ತ್ಕೊಂಡಿರೋ ವಿಷಯಗಳನ್ನ ನಾವು ಪಾಲನೆ ಮಾಡ್ಬೇಕು. ಇಷ್ಟೆಲ್ಲ ನಮ್ಗೆ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ, ಇಷ್ಟೆಲ್ಲ ನಮ್ಗೆ ಗ್ರಂಥಗಳಿದೆ, ಇಷ್ಟೆಲ್ಲ ವಿಷಯ ತಿಳ್ಕೊಳ್ಳೋ ತರ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಭಗವಂತ ಮತ್ತು ಆಚಾರ್ಯರ ಚರಣಗಳಲ್ಲಿ ವಂದಿಸೋಣ, ಅವ್ರ ಕೃತಜ್ಞತೆಯನ್ನ ಸಲ್ಲಿಸೋಣ, ಮತ್ತು ಅವ್ರ ಕೃಪೆ ನಮ್ಮ ಮೇಲೆ ಇರ್ಲಿ. ಇದೇ ರೀತಿಯಲ್ಲಿ ನಾವು ಇನ್ನ ಕಲ್ತ್ಕೊಳ್ಳೋ ತರ, ನಾವು ಅದನ್ನ ಪಾಲನೆ ಮಾಡೋ ತರ ನಮ್ಗೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಳಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತೂಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಸಿಗೋಣ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.